ಒಂದು ವಿಭಿನ್ನವಾದಂಥ ಕ್ಷೇತ್ರ, ಬಹಳ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಹೊರಹೊಮ್ಮಿತು. ಸೊ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಈ ಮತದಾರರನ್ನು ನಾನು ಅಭಿನಂದಿಸ್ತೇನೆ. ಅವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ. ಏಕೆಂದರೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೂ ಕೂಡ ಇಲ್ಲ. ಸೊ ಜನರು ಮನಸ್ಸು ಮಾಡಿದರೆ ಯಾವ ರೀತಿ ಬದಲಾವಣೆ ತರ್ಬೋದು ಅನ್ನೋದಕ್ಕೆ ಈ ಚುನಾವಣೆ. ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ, ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ನಾವು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರೊಡನೆ ಮತ್ತು ಜನಸಾಮಾನ್ಯರ ಜೊತೆ ನಮ್ಮ ನಡೆ ನುಡಿ ಕೂಡ ಬಹಳ ಮುಖ್ಯವಾದದ್ದು. ಅದು ಕೂಡ ಒಂದು ಡೆವಲಪ್ಮೆಂಟ್ ಅಂತಲೇ ಹೇಳಬೇಕಾಗುತ್ತೆ. ಸೊ ಅದರಿಂದ ನಾವು ಸ್ಪರ್ಧಾತ್ಮಕವಾಗಿ ಈ ಚುನಾವಣೆಗಳನ್ನು ಎದುರಿಸಬೇಕು ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೇನೆ. ಸೊ ನಮ್ಮ ಟೀಕೆಗಳು ಕೂಡ ಸ್ಪರ್ಧಾತ್ಮಕವಾಗಿರಬೇಕು. ಒಂದು ನಾಲಿಗೆ ಮೇಲೆ ಹತೋಟಿ ಇರಬೇಕಾಗುತ್ತೆ. ಯಾಕೆಂದರೆ ಈ ನಾಲಿಗೆಯಲ್ಲಿ ವಿಷನೂ ಇದೆ, ಅಮೃತನೂ ಇದೆ. ಸೊ ಅದರಿಂದ ಕೆಲಸಗಳನ್ನು ಮಾಡಬೇಕು. ಅಂದರೆ ಮೃದು ಸ್ವಭಾವ ಅಂದರೆ ಅದು ದೌರ್ಬಲ್ಯ ಅಂತ ಭಾವಿಸಬಾರ್ದು ಯಾವತ್ತು. ಮೃದು ಸ್ವಭಾವ ಅಂದರೆ ದೌರ್ಬಲ್ಯ ಅಲ್ಲ. ಮೃದು ಸ್ವಭಾವ ಅಂದರೆ ನಾವು ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ. ಹಾಗೆಯೇ ಹಲವಾರು ಸಾಧಕರು ನೋಡ್ಬೋದು, ಮೃದು ಸ್ವಭಾವದವರೇ ಹೆಚ್ಚು ಸಾಧನೆಯನ್ನು ಮಾಡಿರೋರು ಇದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ. ಸೊ ಅದರಿಂದ ಇದೊಂದು ನಿಜವಾಗ್ಲೂ ಒಂದು ಅಭೂತಪೂರ್ವ ಒಂದು ಐತಿಹಾಸಿಕ ಗೆಲುವು. ಈ ಐತಿಹಾಸಿಕ ಗೆಲುವಿನ ರೂವಾರಿಗಳು ಇವತ್ತು ಈ ಎಲ್ಲ ನಮ್ಮ ಪ್ರೀತಿಯ ಮತದಾರರು, ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ಮುಖಂಡರುಗಳು ಇವತ್ತು JDS ಮತ್ತು BJP ಕಾರ್ಯಕರ್ತರುಗಳು ಅದ್ಭುತವಾಗಿ ಒಗ್ಗಟ್ಟಿನಿಂದ ಒಮ್ಮತದಿಂದ ಕೆಲಸ ಮಾಡೋದ್ರಿಂದ ಇವತ್ತು ಈ ಮಟ್ಟಕ್ಕೆ ನಾವು ಗೆಲುವನ್ನು ಸಾಧಿಸ್ತಾ ಇದ್ದೀವಿ. ಮತ್ತು ಜನರಲ್ಲೂ ಕೂಡ ಪ್ರೀತಿ ಇತ್ತು. ನಾವು ಡಾಕ್ಟ್ರಿಗೆ ಓಟ್ ಹಾಕಬೇಕು, ಡಾಕ್ಟ್ರನ್ನ ಗೆಲ್ಲಿಸಬೇಕು, ಅವ್ರ ಬಾಯಿನಲ್ಲಿ ಬಂದಿತ್ತು. ಡಾಕ್ಟ್ರು ಅನ್ನೋದು ಅವ್ರ ಬಾಯಿನಲ್ಲಿ ಬಂದಿತ್ತು. ಇವತ್ತು ಬ್ಯಾಲೆಟಲ್ಲಿ ಬಂದಿದೆ. ಸೊ ಹೀಗಾಗಿ ನಾನು ಎಲ್ಲ ಮುಖಂಡರುಗಳು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಕೂಡ ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಹೆಚ್ಚು ನಮಗೆ ಸಲಹೆಗಳನ್ನು ಕೊಟ್ಟರು ಮತ್ತು ಪ್ರಚಾರವನ್ನು ಮಾಡಿದರು. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರು, ನಂತರ ರಾಧಾಮೋಹನ್ ಅಗರ್ವಾಲ್ ಅವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಅಶೋಕ್ ಅವರು. ನಂತರ ಈ ಸಂದರ್ಭದಲ್ಲಿ ನಾನು ಎಲ್ಲ 8 ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳನ್ನು ಕೂಡ ನೆನೆಯುವಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ. ಇವತ್ತು ನಮ್ಮ ಕುಣಿಗಲ್ ಕ್ಷೇತ್ರದ ನಾಯಕರಾದಂಥ ನಾಗರಾಜಯ್ಯನವರು, ನಾಗರಾಜಯ್ಯನವರು, ಕೃಷ್ಣಕುಮಾರ್ ಅವರು, ನಂತರ ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮಂಜು ಅವರು, ಪ್ರಸಾದ್ ಗೌಡ್ರವರು, ನಂತರ ಕುಣಿಗಲ್ ರಾಮನಗರದ ಕ್ಷೇತ್ರದ ನಾಯಕರಾದಂಥ ನಿಖಿಲ್ ಅವರು, ಚನ್ನಪಟ್ಟಣದ ಕ್ಷೇತ್ರದ ನಾಯಕರಾದಂಥ ಈಗಾಗಲೇ ಹೇಳಿದ್ದೀನಿ ಜಯಮುತ್ತು ಅವರು, ಯೋಗೇಶ್ವರ್ ಅವರು ಮಾಜಿ ಸಚಿವರು ಮತ್ತು ಹಾಲಿ ವಿಧಾನ ಪರಿಷತ್ ಶಾಸಕರಾಗಿದ್ದಾರೆ. ಯೋಗೇಶ್ವರ್ ಅವರು ಕೂಡ ಬಹಳ ಅದ್ಭುತವಾಗಿ ಕೆಲಸ ಮಾಡಿದರು. ನಂತರ ರಾಜರಾಜೇಶ್ವರಿ ನಗರದ ಮುನಿರತ್ನ ಅವರು ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಮ್ಮ ಕೃಷ್ಣಪ್ಪನವರು, ಆನೇಕಲ್ ಆದಂಥ ನಮ್ಮ ನಾರಾಯಣ ಸ್ವಾಮಿ ಅವರು, ಉಲ್ಲಾಳಿ ಶ್ರೀನಿವಾಸ್ ಅವರು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿದ್ದಾರೆ. ಅಂದರೆ ಒಂದು ಥರ್ಡ್ ಪಾರ್ಟಿ ಕ್ಯಾಂಪೇನಿಂಗು ತುಂಬ ಚೆನ್ನಾಗಾಯಿತು. ಅಂದರೆ ನನ್ನನ್ನು ನೇರವಾಗಿ ಸಂಪರ್ಕಿಸದೆ ಅವರವರೇ ಕ್ಯಾನ್ವಾಸ್ ಮಾಡಿದರು. ಅವರವರ ಕ್ಷೇತ್ರದಲ್ಲಿ ಅವರವರ ವ್ಯಾಪ್ತಿಯಲ್ಲಿ ಅವರವರೇ ಕ್ಯಾನ್ವಾಸ್ ಮಾಡಿದರು. ನಂತರ ಎಲ್ಲೋ ಒಂದು ಕಡೆ ದೊಡ್ಡ ಅಂಡರ್ ಕರೆಂಟ್ ಇತ್ತು. ಆ ಅಂಡರ್ ಕರೆಂಟು ಗುಪ್ತಗಾಮಿನಿ ಏನಿತ್ತು ಅದು ಇವತ್ತು ಎಕ್ಸ್ಪ್ಲೋಡ್ ಆಗಿದೆ. ನಂತರ ಈ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ತುಳಸಿ ಮುನರಾಜೇಗೌಡರು, ಹಾಗೆಯೇ ನಮ್ಮ MLC ಅಶ್ವಥ್ ನಾರಾಯಣ್ ಅವರು. ಸೊ ಎಲ್ಲರೂ ಕೂಡ ಇವತ್ತು ತುಂಬ ಒಂದು ಒಳ್ಳೆಯ ಸಂಘಟನೆ ಇತ್ತು, ಒಗ್ಗಟ್ಟಿತ್ತು. ಯಾಕೆಂದರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ತೆಗೆದುಕೊಂಡಿದ್ದು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು, ದೆನ್ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು. ಸೊ ಒಟ್ಟಾರೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಇವನ್ನ ಕನಕಪುರದಲ್ಲಿ ನಮ್ಮ ಸ್ಥಳೀಯ ನಾಯಕರಾದಂಥ ನಾಗರಾಜ್ ಚಿಕ್ಕಪ್ಪ ಅವರು, ಚಿನ್ನಸ್ವಾಮಿ ಅವರು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದರು. ಒಂದು ಸಂಘ ಅಂದರೆ ಒಂದು ಹಬ್ಬದ ರೀತಿ ಚುನಾವಣೆ ಆಯಿತು.
ಒಂದು ಫೆಸ್ಟಿವಲ್ ಮೂಡಲ್ಲಿದ್ದರೆ ಅಲ್ಲ, ಎನರ್ಜಿ ಲೆವೆಲ್ಸ್ ವರ್ ವೆರಿ ಹೈ. ಹೋಗ್ಬೇಕಾ? ಓಕೆ. ಸೊ ಅಲ್ಲ, ಇವಾಗ ಅಂದರೆ ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ ಬೇಡ ಅಂತಲೇ ಅಂತಿದ್ದು. ಸೊ ನಂತರ ಚುನಾವಣೆ ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ಅವರು ಕೂಡ ಸಕ್ರಿಯವಾಗಿ ಪ್ರಚಾರದಲ್ಲಿ ತೊಡಗಿಸ್ಕೊಂಡ್ರು. ಸೊ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ಆಗಿದೆ. ಸೊ ನಮ್ಮ ಕುಟುಂಬದವರಿಗೆ ಮತ್ತು ಎಲ್ಲ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವೇ ನಮ್ಮ ಕುಟುಂಬ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಸಂತೋಷ ಆಗಿದೆ. ಬದಲಾವಣೆಯನ್ನು ಬಯಸಿದ್ದಾರೆ. ಸೊ ಅವರಿಗೆ ಒಬ್ಬ ಗೆಲುವು ತಂದು ಕೊಡುವಂಥ ವ್ಯಕ್ತಿ ಬೇಕಾಗಿತ್ತು. ಆ ವ್ಯಕ್ತಿಯನ್ನು ನನ್ನಲ್ಲಿ ಕಂಡುಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಒಂದು ವಿಭಿನ್ನವಾದಂಥ ಕ್ಷೇತ್ರ, ಬಹಳ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಹೊರಹೊಮ್ಮಿತ್ತು. ಸೊ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಈ ಮತದಾರರನ್ನು ನಾನು ಅಭಿನಂದಿಸ್ತೇನೆ. ಅವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ. ಏಕೆಂದರೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೂ ಕೂಡ ಇಲ್ಲ. ಸೊ ಜನರು ಮನಸ್ಸು ಮಾಡಿದರೆ ಯಾವ ರೀತಿ ಬದಲಾವಣೆ ತರ್ಬೋದು ಅನ್ನೋದಕ್ಕೆ ಈ ಚುನಾವಣೆ. ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ, ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ನಾವು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರೊಡನೆ ಮತ್ತು ಜನಸಾಮಾನ್ಯರ ಜೊತೆ ನಮ್ಮ ನಡೆ ನುಡಿ ಕೂಡ ಬಹಳ ಮುಖ್ಯವಾದದ್ದು. ಅದು ಕೂಡ ಒಂದು ಡೆವಲಪ್ಮೆಂಟ್ ಅಂತಲೇ ಹೇಳಬೇಕಾಗುತ್ತೆ. ಸೊ ಅದರಿಂದ ನಾವು ಸ್ಪರ್ಧಾತ್ಮಕವಾಗಿ ಈ ಚುನಾವಣೆಗಳನ್ನು ಎದುರಿಸಬೇಕು ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೇನೆ. ಸೊ ನಮ್ಮ ಟೀಕೆಗಳು ಕೂಡ ಸ್ಪರ್ಧಾತ್ಮಕವಾಗಿರಬೇಕು. ಒಂದು ನಾಲಿಗೆ ಮೇಲೆ ಹತೋಟಿ ಇರಬೇಕಾಗುತ್ತೆ. ಯಾಕೆಂದರೆ ಈ ನಾಲಿಗೆಯಲ್ಲಿ ವಿಷನೂ ಇದೆ, ಅಮೃತನೂ ಇದೆ. ಸೊ ಅದರಿಂದ ಕೆಲಸಗಳನ್ನು ಮಾಡಬೇಕು. ಅಂದರೆ ಮೃದು ಸ್ವಭಾವ ಅಂದರೆ ಅದು ದೌರ್ಬಲ್ಯ ಅಂತ ಭಾವಿಸಬಾರ್ದು ಯಾವತ್ತು. ಮೃದು ಸ್ವಭಾವ ಅಂದರೆ ದೌರ್ಬಲ್ಯ ಅಲ್ಲ. ಮೃದು ಸ್ವಭಾವ ಅಂದರೆ ನಾವು ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ. ಹಾಗೆಯೇ ಹಲವಾರು ಸಾಧಕರು ನೋಡ್ಬೋದು, ಮೃದು ಸ್ವಭಾವದವರೇ ಹೆಚ್ಚು ಸಾಧನೆಯನ್ನು ಮಾಡಿರೋರು ಇದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ. ಸೊ ಅದರಿಂದ ಇದೊಂದು ನಿಜವಾಗ್ಲೂ ಒಂದು ಅಭೂತಪೂರ್ವ ಒಂದು ಐತಿಹಾಸಿಕ ಗೆಲುವು. ಈ ಐತಿಹಾಸಿಕ ಗೆಲುವಿನ ರೂವಾರಿಗಳು ಇವತ್ತು ಈ ಎಲ್ಲ ನಮ್ಮ ಪ್ರೀತಿಯ ಮತದಾರರು. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ಮುಖಂಡರುಗಳು ಇವತ್ತು JDS ಮತ್ತು BJP ಕಾರ್ಯಕರ್ತರುಗಳು ಅದ್ಭುತವಾಗಿ ಒಗ್ಗಟ್ಟಿನಿಂದ ಒಮ್ಮತದಿಂದ ಕೆಲಸ ಮಾಡೋದ್ರಿಂದ ಇವತ್ತು ಈ ಮಟ್ಟಕ್ಕೆ ನಾವು ಗೆಲುವನ್ನು ಸಾಧಿಸ್ತಾ ಇದ್ದೀವಿ. ಮತ್ತು ಜನರಲ್ಲೂ ಕೂಡ ಪ್ರೀತಿ ಇತ್ತು. ನಾವು ಡಾಕ್ಟ್ರಿಗೆ ಓಟ್ ಹಾಕಬೇಕು, ಡಾಕ್ಟ್ರನ್ನ ಗೆಲ್ಲಿಸಬೇಕು, ಅವ್ರ ಬಾಯಿನಲ್ಲಿ ಬಂದಿತ್ತು. ಡಾಕ್ಟ್ರು ಅನ್ನೋದು ಅವ್ರ ಬಾಯಿನಲ್ಲಿ ಬಂದಿತ್ತು. ಇವತ್ತು ಬ್ಯಾಲೆಟಲ್ಲಿ ಬಂದಿದೆ. ಸೊ ಹೀಗಾಗಿ ನಾನು ಎಲ್ಲ ಮುಖಂಡರುಗಳು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಕೂಡ ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಹೆಚ್ಚು ನಮಗೆ ಸಲಹೆಗಳನ್ನು ಕೊಟ್ಟರು ಮತ್ತು ಪ್ರಚಾರವನ್ನು ಮಾಡಿದರು. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರು, ನಂತರ ರಾಧಾಮೋಹನ್ ಅಗರ್ವಾಲ್ ಅವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಅಶೋಕ್ ಅವರು. ನಂತರ ಈ ಸಂದರ್ಭದಲ್ಲಿ ನಾನು ಎಲ್ಲ 8 ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳನ್ನು ಕೂಡ ನೆನೆಯುವಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ. ಇವತ್ತು ನಮ್ಮ ಕುಣಿಗಲ್ ಕ್ಷೇತ್ರದ ನಾಯಕರಾದಂಥ ನಾಗರಾಜಯ್ಯನವರು, ನಾಗರಾಜಯ್ಯನವರು, ಕೃಷ್ಣಕುಮಾರ್ ಅವರು, ನಂತರ ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮಂಜು ಅವರು, ಪ್ರಸಾದ್ ಗೌಡ್ರವರು, ನಂತರ ಕುಣಿಗಲ್ ರಾಮನಗರದಲ್ಲಿ ಕ್ಷೇತ್ರದ ನಾಯಕರಾದಂಥ ನಿಖಿಲ್ ಅವರು, ಚನ್ನಪಟ್ಟಣದ ಕ್ಷೇತ್ರದ ನಾಯಕರಾದಂಥ ಈಗಾಗಲೇ ಹೇಳಿದ್ದೀನಿ ಜಯಮುತ್ತು ಅವರು, ಯೋಗೇಶ್ವರ್ ಅವರು ಮಾಜಿ ಸಚಿವರು ಮತ್ತು ಹಾಲಿ ವಿಧಾನ ಪರಿಷತ್ ಶಾಸಕರಾಗಿದ್ದಾರೆ. ಯೋಗೇಶ್ವರ್ ಅವರು ಕೂಡ ಬಹಳ ಅದ್ಭುತವಾಗಿ ಕೆಲಸ ಮಾಡಿದರು. ನಂತರ ರಾಜರಾಜೇಶ್ವರಿ ನಗರದ ಮುನಿರತ್ನ ಅವರು ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಮ್ಮ ಕೃಷ್ಣಪ್ಪನವರು, ಆನೇಕಲ್ ಆದಂಥ ನಮ್ಮ ನಾರಾಯಣ ಸ್ವಾಮಿಯವರು, ಉಲ್ಲಾಳಿ ಶ್ರೀನಿವಾಸ್ ಅವರು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿದ್ದಾರೆ. ಅಂದರೆ ಒಂದು ಥರ್ಡ್ ಪಾರ್ಟಿ ಕ್ಯಾಂಪೇನಿಂಗು ತುಂಬ ಚೆನ್ನಾಗಾಯಿತು. ಅಂದರೆ ನನ್ನನ್ನು ನೇರವಾಗಿ ಸಂಪರ್ಕಿಸದೆ ಅವರವರೇ ಕ್ಯಾನ್ವಾಸ್ ಮಾಡಿದರು. ಅವರವರ ಕ್ಷೇತ್ರದಲ್ಲಿ ಅವರವರ ವ್ಯಾಪ್ತಿಯಲ್ಲಿ ಅವರವರೇ ಕ್ಯಾನ್ವಾಸ್ ಮಾಡಿದರು. ನಂತರ ಎಲ್ಲೋ ಒಂದು ಕಡೆ ದೊಡ್ಡ ಅಂಡರ್ ಕರೆಂಟ್ ಇತ್ತು. ಆ ಅಂಡರ್ ಕರೆಂಟು ಗುಪ್ತಗಾಮಿನಿ ಏನಿತ್ತು ಅದು ಇವತ್ತು ಎಕ್ಸ್ಪ್ಲೋಡ್ ಆಗಿದೆ.
ನಂತರ ಈ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ತುಳಸಿ ಮುನರಾಜೇಗೌಡರು, ಹಾಗೆಯೇ ನಮ್ಮ MLC ಅಶ್ವಥ್ ನಾರಾಯಣ್ ಅವರು. ಸೊ ಎಲ್ಲರೂ ಕೂಡ ಇವತ್ತು ತುಂಬ ಒಂದು ಒಳ್ಳೆಯ ಸಂಘಟನೆ ಇತ್ತು, ಒಗ್ಗಟ್ಟಿತ್ತು. ಯಾಕೆಂದರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಇದು ಉಸ್ತುವಾರಿ ತೆಗೆದುಕೊಂಡಿದ್ದು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು, ದೆನ್ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು. ಸೊ ಒಟ್ಟಾರೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಇವನ್ ಕನಕಪುರದಲ್ಲಿ ನಮ್ಮ ಸ್ಥಳೀಯ ನಾಯಕರಾದಂಥ ನಾಗರಾಜ್ ಚಿಕ್ಕಪ್ಪ ಅವರು, ಚಿನ್ನಸ್ವಾಮಿ ಅವರು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದರು. ಒಂದು ಸಂಘ ಅಂದರೆ ಒಂದು ಹಬ್ಬದ ರೀತಿ ಚುನಾವಣೆ ಆಯಿತು. ಒಂದು ಫೆಸ್ಟಿವಲ್ ಮೂಡಲ್ಲಿದ್ದರೆ ಎಲ್ಲ ಎನರ್ಜಿ ಲೆವೆಲ್ಸ್ ವರ್ ವೆರಿ ಹೈ. ಹೋಗ್ಬೇಕಾ? ಓಕೆ. ಸೊ ಅಲ್ಲ, ಇವಾಗ ಅಂದರೆ ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ ಬೇಡ ಅಂತಲೇ ಅಂತಿದ್ದು. ಸೊ ನಂತರ ಚುನಾವಣೆ ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ಅವರು ಕೂಡ ಸಕ್ರಿಯವಾಗಿ ಪ್ರಚಾರದಲ್ಲಿ ತೊಡಗಿಸ್ಕೊಂಡ್ರು. ಸೊ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ಆಗಿದೆ. ಸೊ ನಮ್ಮ ಕುಟುಂಬದವರಿಗೆ ಮತ್ತು ಎಲ್ಲ ನಮ್ಮ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವೇ ನಮ್ಮ ಕುಟುಂಬ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಸಂತೋಷ ಆಗಿದೆ. ಬದಲಾವಣೆ ಬಯಸಿದ್ದಾರೆ. ಸೊ ಬದಲಾವಣೆಯನ್ನು ಬಯಸಿದ್ದಾರೆ. ಸೊ ಅವರಿಗೆ ಒಬ್ಬ ಗೆಲುವು ತಂದು ಕೊಡುವಂಥ ವ್ಯಕ್ತಿ ಬೇಕಾಗಿತ್ತು. ಆ ವ್ಯಕ್ತಿಯನ್ನು ನನ್ನಲ್ಲಿ ಕಂಡುಕೊಂಡಿದ್ದಾರೆ ಅಂತ ನನ್ನ ಭಾವನೆ.